ಮೀನರಾಶಿಯವರ ಜನವರಿ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಹೊಸ ವರ್ಷ 2026ನೇ ಇಸ್ವಿ ಹೊಸ ವರ್ಷದ ಮೊದಲನೇ ತಿಂಗಳು. ಮೊದಲನೇದಾಗಿ ನಮ್ಮ ಎಲ್ಲ ವೀಕ್ಷಕರಿಗೂ ಸಹ ಹೊಸ ವರ್ಷದ ಆಂಗ್ಲ ನೂತನ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಹೊಸ ಆಂಗ್ಲ ನೂತನ ವರ್ಷ ನಿಮಗೆ ಹೊಸತನ್ನು ಕೊಡಲಿ, ಒಳ್ಳೆಯದನ್ನು ಮಾಡಲಿ, ಶುಭವಾಗಲಿ, ನಿಮಗೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಅದೇ ರೀತಿಯಲ್ಲಿ ಮೊದಲನೇ ತಿಂಗಳು, ಹೊಸ ವರ್ಷದ ಮೊದಲನೇ ತಿಂಗಳಲ್ಲಿ ಏನೇನು ಸಮಸ್ಯೆಗಳಾಗಬಹುದು ಅನ್ನೋಂಥದ್ದು ಆಲ್ರೆಡಿ ನಾನು ನಿಮಗೆ ತಿಳಿಸಿದ್ದೇನೆ. ನೋಡಿಲ್ಲ ಅಂದರೆ ನೋಡಿ, ನಮ್ಮ ವಿಡಿಯೋಗಳ ಸೆಕ್ಷನಲ್ಲಿ ಇರ್ತದೆ. ಏನೇನು ಸಮಸ್ಯೆಗಳಾಗ್ಬೋದು ಅಂತ ತಿಳಿಸಿದ್ದೇನೆ, ಏನೇನು ಒಳ್ಳೆಯದಾಗಬಹುದು ಅನ್ನೋಂಥದ್ದು ಈ ವಿಡಿಯೋದಲ್ಲಿ ತಿಳಿಸ್ತಾನೆ. ಸೊ ಈ ಒಂದು ವಿಡಿಯೋದಲ್ಲಿ ಮೀನರಾಶಿಯವರ ಶುಭ ವಿಚಾರಗಳು ಜನವರಿ ತಿಂಗಳು ತಿಳಿಸ್ತಾನೆ. ಪ್ರತಿಯೊಬ್ಬ ಮೀನರಾಶಿಯವರಿಗೆ ಇದು ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ನೀವು ಒಂದು ಸಹಾಯ ಮಾಡಿ, ನನಗೆ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿಬಿಡಿ, ವಿಡಿಯೋನ ಲಿಂಕ್ನ ಶೇರ್ ಮಾಡಿಬಿಡಿ. ಯಾರ್ಯಾರು ಮೀನರಾಶಿಯವರು ಅಂತ ಗೊತ್ತಿಲ್ಲ, ಯಾರ್ಯಾರು ಏನೇನು ಒಳ್ಳೇದಾಗಲಿದೆ ಅವ್ರಿಗೆ ಏನಂತ ಗೊತ್ತಾಗಬೇಕಲ್ಲ ಅವರಿಗೆ. ಸೊ ವಿಡಿಯೋ ಶೇರ್ ಮಾಡಿ ದಯವಿಟ್ಟು. ಏನಾದರೂ ವಿಶೇಷ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ನಿಮ್ಮ ಪ್ರಶ್ನೆಗಳನ್ನೆಲ್ಲ ಓದ್ತಾ ಇರ್ತಾನೆ. ನನಗೆ ಅವಕಾಶ ಆದಾಗ ರಿಪ್ಲೈ ಸಹ ಮಾಡ್ತಾ ಇರ್ತಾನೆ. ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮೊದಲನೇ ಶುಭ ವಿಚಾರ ಮೀನರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಚೆನ್ನಾಗಿ ದುಡ್ಡು ಬರುವ ಅಥವಾ ಚೆನ್ನಾಗಿ ದುಡ್ಡು ಮಾಡುವ ಯೋಗ ಫಲ ಅಂತ. ಎಂಥ ಶುಭ ವಿಚಾರ ಇದು. ಜನವರಿ ತಿಂಗಳು 2ನೇ ವಾರ 3ನೇ ವಾರ ಚೆನ್ನಾಗಿ ದುಡ್ಡು ಮಾಡ್ತೀರಾ. ಯಾಕೆಂದರೆ ಧನಾಧಿಪತಿ ಲಾಭದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿದ್ದಾನೆ. ಸೊ 110% ಮೀನರಾಶಿಯವರು ತುಂಬ ಚೆನ್ನಾಗಿ ದುಡ್ಡು ಮಾಡ್ತೀರಾ. ಅದು ಈ ಒಂದು ಇದರಲ್ಲಿ ಯಾವಾಗ ಜನವರಿ ತಿಂಗಳ 2ನೇ ವಾರ 3ನೇ ವಾರ ಕುಜ ಪರಮೋಚ್ಚ ಸ್ಥಿತಿಗೆ ಹೋಗ್ಬಿಡ್ಬೇಕು. ಹಾಗೂ ಲಾಭದಲ್ಲೇ ನಿಮಗೆ ಚತುರ್ಗ್ರಹ ಮಹಾಯೋಗ, ರವಿ ಲಾಭ, ಕುಜ ಲಾಭ, ಬುಧ ಲಾಭ, ಶುಕ್ರ ಲಾಭ, ಎಲ್ಲ ಲಾಭ ಸ್ಥಾನದಲ್ಲಿ ಬಂದ್ಬಿಡ್ತಾನೆ. ಸೊ ಒಳ್ಳೆ ದುಡ್ಡು ಮಾಡ್ತೀರಾ, ಸೂಪರಾಗಿ ದುಡ್ಡು ಮಾಡ್ತೀರಾ. ದುಡ್ಡನ್ನ ಹಾಳನ್ನು ಮಾಡ್ಕೊಳ್ಬೇಡಿ. ಸಾಲಗಳಿದ್ದರೆ ತೀರಿಸ್ಕೊಂಬಿಡಿ. ಯಾರೋ ನಿಮ್ಮ ಮನೆ ಬಾಗಿಲು ತುಡಿ ಕುಡಿದು ಯಾರೋ ನಿಮಗೆ ಫೋನ್ ಮಾಡಿ ದುಡ್ಡು ಯಾವಾಗ ಕೊಡ್ತೀಯ ಅಂತ ಕೇಳಬಾರ್ದು. ಸೊ ಆ ಥರ ಎಲ್ಲ ಸಾಲಗಳು ತೀರಿಸ್ಕೊಂಬಿಡ್ರಿ. ಚೆನ್ನಾಗಿ ದುಡ್ಡು ಮಾಡಿ ಸೇವ್ ಮಾಡಿ ಇಟ್ಕೊಂಡು ಚೆನ್ನಾಗಿರಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಇದಕ್ಕೆ ಪೂರಕವಾಗಿ, ಯಾಕೆಂದರೆ ಇದೆಲ್ಲ ವಿಘ್ನಗಳು ಬರಬಾರ್ದಲ್ಲ, ನಿರ್ವಿಘ್ನವಾಗಿ ನಿಮ್ಗೆ ದುಡ್ಡು ಬರಬೇಕಲ್ಲ. ಸೊ ಅದಕ್ಕೆ ಐಶ್ವರ್ಯ ಗಣಪತಿ ಹೋಮ ಅಂತ ಒಂದು ಅದ್ಭುತವಾದ ನಿಗೂಢವಾದ ಹೋಮ, ಐಶ್ವರ್ಯ ಗಣಪತಿ ಹೋಮ, ನೀವೆಲ್ಲೂ ಕೇಳೇ ಇಲ್ಲ, ಅದು ಅದ್ಭುತವಾದ ಹೋಮ. ಅದನ್ನು ಮಾಡ್ತಾ ಇದ್ದೇವೆ. ಹಾಗೂ ವಿಶೇಷ ಉಪರತ್ನಗಳ ನವರತ್ನ ಮಾಲೆಯನ್ನೇ ಎನರ್ಜೈಸ್ ಮಾಡಿ ಕೊಡ್ತಾ ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಳೋಂಗೆ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೀನಿ. ವಿಡಿಯೋ ಎಂಡ್ ತನಕ ನೋಡಿ. ಇನ್ನು ಮಿಕ್ಕಿದವರು ಇನ್ನು ಸರಳ ಪರಿಹಾರಗಳನ್ನು ಹೇಳಿ ಅಂದರೆ, ಓಂ ಗಂ ಗಣಪತಯೇ ನಮಃ ಈ ಒಂದು ಮಂತ್ರವನ್ನು ರೆಡ್ ಪೆನ್ನಲ್ಲಿ ನಿಮ್ಮ ಪೇಪರ್ನ ದಿನಾ ಒಂದು 108 ಸಾರಿ ಬರೀರಿ. ತುಂಬ ಅದ್ಭುತವಾದ ಪರಿಹಾರ, ಒಳ್ಳೆಯದಾಗಲಿ. 2ನೇ ಶುಭ ವಿಚಾರ ಮೀನರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಅದೃಷ್ಟ ಖುಲಾಯಿಸುತ್ತೆ ಅಂತ. ಯಾಕೆಂದರೆ ನಿಮಗೆ ಅದೃಷ್ಟ ಕೊಡುವ ಗ್ರಹ ಯಾವುದು? ಕುಜಗ್ರಹ. ಕುಜಗ್ರಹ 3ನೇ ವಾರದಲ್ಲಿ ಪರಮೋಚ್ಚ ಸ್ಥಿತಿಗೆ ಹೋಗ್ತಾನೆ. ಭಾಗ್ಯಾಧಿಪತಿ ಲಾಭದಲ್ಲಿದ್ದು ಪಂಚಮವನ್ನು ನೋಡ್ತಾನೆ. ಅಂದರೆ ಎಲ್ಲದೂ ಅದೃಷ್ಟ. ಮುಟ್ಟಿದೆಲ್ಲ ಚಿನ್ನ ಅಂತ, ಮುಟ್ಟಿದೆಲ್ಲ ಬಂಗಾರ, ಮುಟ್ಟಿದೆಲ್ಲ ಚಿನ್ನ ಅಂತೀವಲ್ಲ, ಆ ಥರ. ಇದು ಗೋಚಾರ ಫಲ. ನಿಮ್ಮ ವೈಯಕ್ತಿಕ ಜಾತಕ ನೋಡಬೇಕಲ್ಲ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಬಹಳ ಕೆಟ್ಟದಾಗಿದ್ದರೆ ನಾವೇನೂ ಮಾಡೋಕ್ಕಾಗಲ್ಲ. ಸೊ ಅದರಿಂದ ನಿಮ್ಗೆ ಒಂದು ಹೇಳ್ತೀನಿ ನಾನು, ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ 911 ಅಂತ ನಂಬರ್ ಇದೆ ನೋಡಿ, 9113295125. ಆ ನಂಬರ್ ಒಂದು ಕನ್ಸಲ್ಟೇಷನ್ ನಂಬರ್. ಅದು ಆ ನಂಬರ್ಗೆ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ವಾಟ್ಸಪ್ ಮಾಡಿಕೊಂಡು ನೀವೊಂದು ಕನ್ಸಲ್ಟೇಷನ್ ತೊಗೊಂಡ್ರೆ, ನೇರ ಭೇಟಿನೋ ಫೋನ್ ಕನ್ಸಲ್ಟೇಷನೋ, ಏನು ನೇರವಾಗಿ ಬಂದು ಭೇಟಿ ಮಾಡಬೇಕು ಅಂತಿಲ್ಲ, ಫೋನಲ್ಲೇ ಕೇಳ್ಕೊಬೋದು ಜ್ಯೋತಿಷನ. ಕನ್ಸಲ್ಟೇಷನ್ ತೊಗೊಬೇಕಷ್ಟೇ. ಸೊ ಜನವರಿ ತಿಂಗಳು ಅದ್ಭುತ ಅಂತ ಹೇಳಿದ್ರೆ ಏನೋ ಅನ್ಕೊಳ್ತಾ ಇದ್ದೀನಿ ನಾನು, ನಮ್ಮ ವೈಯಕ್ತಿಕ ಜಾತಕನೂ ಅದಕ್ಕೆ ಪೂರಕವಾಗಿದೆಯಾ ಅಂತ. ಯಾಕೆಂದರೆ 2 ವಿಚಾರ, ವೈಯಕ್ತಿಕ ಜಾತಕನೂ ಚೆನ್ನಾಗಿರ್ಬೇಕು, ಗೋಚಾರ ಚೆನ್ನಾಗಬೇಕು. ಗೋಚಾರ ಮಾತ್ರ ತುಂಬ ಚೆನ್ನಾಗಿದೆ. ಅದೃಷ್ಟದ ತಿಂಗಳು ಅಂತ ಹೇಳ್ಬೋದು. 3ನೇ ವಾರ 4ನೇ ವಾರ ಅಂತೂ ಅದೃಷ್ಟಮಯ ವಾರ ಮೀನರಾಶಿಯವರಿಗೆ. ಓಹೋ, ಅಬ್ಬಬ್ಬ ಲಾಟ್ರಿ ಅನ್ನೋ ಥರ ಇರುತ್ತೆ. ಸೊ ಅದು ನಿಮಗೆ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಗೊತ್ತಿಲ್ಲ. ಅದು ಚೆನ್ನಾಗಿ ಕೆಲಸ ಮಾಡಲಿ ಅಂತಲೇ ನಾನು ಒಂದಿಷ್ಟು ದೇವತಾರಾಧನೆಗಳು ಮಾಡಿ ವಿಶೇಷ ಪ್ರಸಾದಗಳು ಕೊಡುವಂಥದ್ದು. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತುಂಬ ಖಂಡಿತವಾಗಿ ಹೇಳ್ತೇನೆ ನಿಮಗೆ. ಅದರಲ್ಲೂ ವಿಶೇಷವಾಗಿ ನಾನು ನಿಮಗೆ ಅದೃಷ್ಟವನ್ನು ಕೊಡ್ತಕ್ಕಂಥದ್ದು ಭೂಮಿಕಾರಕ ಕುಜ. ಆದ್ದರಿಂದ ಭೂಮಿ ವ್ಯವಹಾರಗಳಲ್ಲೆಲ್ಲ ತುಂಬ ಅನುಕೂಲ ಆಗಬೇಕು. ನಿಮಗೆ ಸೈಟ್ ಮಾರಾಟ ಮಾಡಬೇಕು, ಖರೀದಿ ಮಾಡಬೇಕು, ಮನೆ ಖರೀದಿ ಮಾಡಬೇಕು, ಮನೆ ಮಾರಾಟ ಮಾಡಬೇಕು, ಅಥವಾ ಏನೋ ಒಂದು ದುಡ್ಡು ಬೇಕು ಅರ್ಜೆಂಟಾಗಿ, ವಿದೇಶಕ್ಕೆ ಹೋಗಬೇಕು, ಮತ್ತೊಂದು ಇನ್ನೊಂದು ಅದೃಷ್ಟವಶಾತ್ ಇದೊಂದು ಕೆಲಸ ಆಗ್ಬಿಟ್ರೆ ಸಾಕಪ್ಪ ದೇವರೇ ಅಂತ ಕಾಯ್ತಾ ಇರ್ತೀರಾ. ಪಟ್ಟಂತಹ ಕೆಲಸ ಆಗೋ ಥರ ಗೊತ್ತಾಯ್ತಲ್ವ. ಸೊ ಅದರಿಂದ ಖಂಡಿತ ನಿಮಗೆ ಉದ್ಯೋಗದ ವಿಚಾರದಲ್ಲಾಗಿರ್ಬೋದು, ವ್ಯಾಪಾರ ವ್ಯವಹಾರಗಳಾಗಿರ್ಬೋದು, ಏನೇ ಆಗಿರ್ಬೋದು, ಅದೃಷ್ಟವಶಾತ್ ಮದುವೆ ಆಗಬೇಕು, ಅದೃಷ್ಟವಶಾತ್ ನನಗೇನೋ ಒಂದು ಕೆಲಸ ಸಿಗಬೇಕು, ಏನೇ ಆಗಲಿ ಅದೃಷ್ಟ ಚೆನ್ನಾಗಿ ಕೆಲಸ ಮಾಡೋದು ಅದು ಬೇಕು ನಿಮಗೆ. ಅದು ನಿಮಗೆ 3ನೇ ವಾರ 4ನೇ ವಾರ ಚೆನ್ನಾಗಿದೆ. ಅದಕ್ಕೆ ಪೂರಕವಾಗಿ ನಾವು ಒಂದಿಷ್ಟು ದೇವತಾರಾಧನೆಗಳು ಮಾಡ್ತಾ ಇರೋದು. ಅದರಲ್ಲೂ ಸ್ವರ್ಣಾಕರ್ಷಣ ಭೈರವ ಹೋಮ, ಅದ್ಭುತ ಹೋಮ ಅದು. ಅದ್ರ ಬಗ್ಗೆ ನಾನು ಮುಂದಿನ ವೀಡಿಯೋಗಳು ತಿಳಿಸ್ತೇನೆ, ಮತ್ತೆ ವೀಡಿಯೋಗಳು ಮಾಡಿ. ಈ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೇನೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. 3ನೇ ಶುಭ ವಿಚಾರ ಮೀನರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ,
ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ತೀರಾ ಅನುಕೂಲವಾಗಲಿದೆ. ದುಡ್ಡು ಬರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಒಂದು 30% ದುಡ್ಡು ಅಪೇಕ್ಷಿಸೋರು, ಅಂದರೆ ನನಗೆ ಪಿತ್ರಾರ್ಜಿತ ಆಸ್ತಿ, ನನಗೆ ಜಮೀನಿಗೆಲ್ಲ ಏನು ಬಿಡಪ್ಪ ನಂಗೆ ದುಡ್ಡು ಕೊಟ್ಬಿಟ್ರಿ ಅನ್ನೋಂಥವ್ರಿಗೆ ಒಂದು 30% ಸಾಧ್ಯತೆ ಇದೆ. ಬಟ್ ಪಿತ್ರಾರ್ಜಿತ ಆಸ್ತಿ ಭೂಮಿ ಬೇಕು ಅಂತ ಪ್ರಯತ್ನ ಮಾಡ್ತಾ ಇರತಕ್ಕಂಥ ಪ್ರತಿಯೊಬ್ಬ ಮೀನರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಯಾಕೆಂದರೆ ನಿಮಗೆ ಭೂಮಿ ಸಿಗುವಂಥ ಯೋಗ ಫಲ ತೀರಾ ಜಾಸ್ತಿ ಇದೆ. ಪಿತ್ರಾರ್ಜಿತ ಆಸ್ತಿಯ ಭೂಮಿ ಸಿಗುವ ಯೋಗ ಫಲ ಮೀನರಾಶಿಯವರಿಗೆ ತೀರಾ ಜಾಸ್ತಿ ಇದೆ. ಸೊ ಅದರಿಂದ ನೀವು ಮೀನರಾಶಿಯವರಾಗಿದ್ದು ನನಗೆ ಯಾಕೋ ಪಿತ್ರಾರ್ಜಿತ ಆಸ್ತಿ ಹಂಚಿಕೆನೇ ಮಾಡ್ತಾ ಇಲ್ಲ, ಮಾತುಕತೆ ಬರ್ತಾ ಇಲ್ಲ, ಕೇಳಿದ್ರೆ ಏನೇನೋ ಹೇಳ್ತಾ ಇದ್ದಾರೆ ಅಂತಲೋ, ಒಬ್ಬರು ಕೂತ್ಕೊಳ್ತಾ ಇಲ್ಲ ಅಂತಲೋ, ಅಥವಾ ನಮಗೆ ಮೋಸ ಆಗ್ತಾ ಇದೆ, ಪಿತ್ರಾರ್ಜಿತ ಆಸ್ತಿ ನಮಗೆ ಎಲ್ಲ ಸರಿಯಾಗಿ ಕೊಡ್ತಾ ಇಲ್ಲ ಅಂತಲೋ, ಯಾವುದೇ ಸಮಸ್ಯೆಗಳಿರಲಿ, ಕೋರ್ಟು ಕಚೇರಿ ಮೆಟ್ಲತ್ತೋಕಿನಾಗೆ ಮುಂಚೆ ಜನವರಿ ತಿಂಗಳ 3ನೇ ವಾರ 4ನೇ ವಾರ ಕೂತ್ಕೊಂಡು ಮಾತಾಡಿದ್ರಿ ಅಂತ ಆದರೆ 100% ಸಾಲ್ವ್ ಆಗುತ್ತೆ. ನಿಮಗೆ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ಅದಕ್ಕೆ ಪೂರಕವಾಗಿ ಒಂದಿಷ್ಟು ದೇವತಾರಾಧನೆಗಳು ಬೇಕು. ಬಟ್ ಆದರೂ ಕೂಡ ಹೇಳ್ತಾ ಇದ್ದೇನೆ, ತಂದೆಯವರ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ ಮೀನರಾಶಿಯವರಿಗೆ. ತಂದೆಯವರ ಸಪೋರ್ಟೇ ಸಿಕ್ಕಿದಾಗ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಅನುಕೂಲ ಆಗಲೇಬೇಕಲ್ಲ. ಕೆಲವರಿಗೆ ತಂದೆ ಇರೋದೇ ಇಲ್ಲ, ಬದುಕೇ ಇರೋದಿಲ್ಲ, ಅಂಥವರು ಸ್ವಲ್ಪ ದೇವತಾರಾಧನೆ ಇತ್ಯಾದಿಗಳು ಬೇಕಾಗ್ತದಲ್ವಾ. ಸೊ ಅದರಿಂದ ಎರಡೂ ರೀತಿ ಪ್ರಯತ್ನ ಹೇಳ್ತೀನಿ. ನಿಮ್ಗೆ ತಂದೆಯವರು ಸಹಾಯಕ್ಕೆ ಬಂದರೆ ಇನ್ನೂ ಒಳ್ಳೆಯದು. ನಾವಂತೂ ನಿಮಗೆ ಅನುಕೂಲ ಆಗಲಿ ಅಂತ ವಿಶೇಷ ಪರಿಹಾರಗಳು ಮಾಡ್ತೇವೆ. ಬಟ್ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಮೀನರಾಶಿಯವರಿಗೆ ಒಂದು ಪ್ಲಸ್ ಪಾಯಿಂಟ್ ತುಂಬ ಚೆನ್ನಾಗಿದೆ. ಜನವರಿ ತಿಂಗಳ 3 ಹಾಗೂ 4ನೇ ವಾರಗಳು ಖಂಡಿತವಾಗಿ ಒಳ್ಳೆಯದಾಗಲಿ. 4ನೇ ಶುಭ ವಿಚಾರ ಮೀನರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನೀವು ಮೀನರಾಶಿಯ ವಿವಾಹಿತೆ ಆಗಿದ್ದರೆ ನಿಮ್ಮ ತವರು ಮನೆಯಿಂದ ತುಂಬ ಅನುಕೂಲ ಆಗಿದೆ. ಮದುವೆ ಆಗಿದೆ, ಹೆಂಗಸರು ಮದುವೆ ಆಗಿದೆ ಮೀನರಾಶಿ ಅಂತ ಆದರೆ ತವರು ಮನೆಯಿಂದ ತುಂಬ ಅನುಕೂಲ ಆಗುತ್ತೆ. ನಿಮಗೆ ತವರು ಮನೆಯಿಂದ ಏನಾದ್ರು ಸಪೋರ್ಟ್ ಬೇಕು ಅಂತ ಆದರೆ, ಸಾಮಾನ್ಯವಾಗಿ ಮೀನರಾಶಿಯವರು ತವರು ಮನೆ ಮೇಲೆಲ್ಲ ವಿವಾಹಿತ ಸ್ತ್ರೀ ತವರು ಮನೆ ಕಡೆ ಸುಲಿದು, ಅಂದರೆ ಅವರಿಂದ ಏನೂ ಸಪೋರ್ಟನ್ನು, ಯಾವುದೇ ಸಹಾಯವನ್ನು ಕೇಳುವಂತಹ ಜಾಯಮಾನನೇ ಆಗಿರಲ್ಲ ಅವ್ರದ್ದು. ಆದರೂ ವ್ಯಕ್ತಿಯಿಂದ ವ್ಯಕ್ತಿಗೆ, ಸಂದರ್ಭದಿಂದ ಸಂದರ್ಭಕ್ಕೆ ಬೇರೆ ವ್ಯತ್ಯಾಸಗಳಿರುತ್ತೆ. ಬೇರೆ ಯಾವುದೋ ಪ್ರೆಷರಿಂದ ನಂಗೆ ತವ್ರ ಮನೆಯವರು ಒಂದು ಸ್ವಲ್ಪ ಹೆಲ್ಪ್ ಮಾಡಿದರೆ ಅನುಕೂಲ ಆಗ್ತಿತ್ತು, ತವ್ರ ಮನೆಯಿಂದ ಇದೊಂದು ಸೈಟ್ ಕೊಟ್ಟರೆ ಚೆನ್ನಾಗಿತ್ತು, ಭೂಮಿ ಕೊಟ್ಟರೆ ಚೆನ್ನಾಗಿತ್ತು, ದುಡ್ಡು ಕೊಟ್ಟರೆ ಚೆನ್ನಾಗಿತ್ತು, ಬಂಗಾರ ಕೊಟ್ಟರೆ ಚೆನ್ನಾಗಿತ್ತು, ಅಥವಾ ಇದೊಂದು ಹೆಲ್ಪ್ ಮಾಡಿಬಿಟ್ಟಿದ್ರೆ ಚೆನ್ನಾಗಿತ್ತು, ಈ ಥರ ಏನಾದ್ರು ಬಯಸ್ತಾ ಇರುವಂಥ ಅವಶ್ಯಕತೆ ಇರುವಂತಹ ಮೀನರಾಶಿಯ ಸ್ತ್ರೀ, ವಿವಾಹಿತ ಸ್ತ್ರೀ ನೀವಾಗಿದ್ದರೆ ಖಂಡಿತವಾಗಿ ನಿಮ್ಮ ತವ್ರ ಮನೆಯವರು ನಿಮ್ಗೆ ಸಹಾಯ ಮಾಡ್ತಾರಮ್ಮ. ನಿಮಗೆ ಖಂಡಿತ ಸಿಗುತ್ತೆ, ಖಂಡಿತ ಅನುಕೂಲ ಆಗುತ್ತೆ ತಾಯಿ. ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ದೇವತಾರಾಧನೆಗಳು ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ವಿಷ್ಣು ಸಹಸ್ರನಾಮವನ್ನು ಡೈಲಿ ಓದ್ಕೊಳ್ತಾ ಇದ್ದರೆ ಇನ್ನೂ ತುಂಬ ಒಳ್ಳೆಯದು ಈ ವಿಚಾರದಲ್ಲಿ. 5ನೇ ಶುಭ ವಿಚಾರ ಮೀನರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನೀವು ಮೀನರಾಶಿಯ ಅವಿವಾಹಿತ ಆಗಿದ್ರಲ್ಲಿ, ಮದುವೆ ಆಗಿಲ್ಲ ಅಂತಾಗಿದ್ದರೆ ಖಂಡಿತವಾಗಿ ವಿವಾಹದ ವಿಚಾರದಲ್ಲಿ ಜನವರಿ ತಿಂಗಳು ಅನುಕೂಲ ಮಾಡಿಕೊಡ್ತಾರೆ, ನಿಮ್ಗೆ ಅನುಕೂಲ ಆಗುತ್ತೆ. ಅದರಲ್ಲೂ ಜನವರಿ ತಿಂಗಳ ಮೊದಲೆರಡು ವಾರಗಳು ಹೆಂಗಿರುತ್ತೆ ಅಂತಂದರೆ, ನೀವು ಯಾವ ಜಾಬ್ ಮಾಡ್ತಾ ಇದ್ದೀರೋ ಅದೇ ಜಾಬ್. ಈಗ ಉದಾಹರಣೆಗೆ ನಾವು ಇಂಜಿನಿಯರ್ ಸರ್, ನಮಗೆ ಇಂಜಿನಿಯರ್ ಹುಡುಗನೇ ಬೇಕು, ಇಂಜಿನಿಯರ್ ಹುಡುಗಿನೇ ಬೇಕು, ಡಾಕ್ಟ್ರು ಹುಡುಗನೇ ಬೇಕು, ಡಾಕ್ಟ್ರ್ ಹುಡುಗಿನೇ ಬೇಕು, ಈ ಥರ ಕೆಲವರು ಇರ್ತಾರಲ್ಲ, ವಿಶೇಷವಾಗಿ ಅದೇ ಅವ್ರು ಮಾಡ್ತಿರೋ ವೃತ್ತಿಯನ್ನೇ ಹುಡುಕ್ತಾ ಇರ್ತಕ್ಕಂಥವ್ರು, ಅದು ತುಂಬ ಅದೇ ರೀತಿಯಲ್ಲಿ ಸಿಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಮೀನರಾಶಿಯವರಾಗಿದ್ದರೆ ಯಾವ ವೃತ್ತಿ ಹುಡುಕ್ತಾ ಇದ್ರೋ ಅದೇ ವೃತ್ತಿ ಸಿಗೋಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಸೊ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ತುಂಬ ಅನುಕೂಲ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಅದರಲ್ಲಿ ಮೊದಲೆರಡು ವಾರಗಳಲ್ಲೇ ಇದೆ. ಬಟ್ ನಾವು ಧನುರ್ಮಾಸ ನಾವು ಹುಡುಕೋದೇ ಇಲ್ಲ ಅಂತಂದರೆ ನಾವು ಬಹಳ ಕಷ್ಟ. ಧನುರ್ಮಾಸ ಮದುವೆ ಮಾಡಿಬಿಡಿ, ಹುಡುಕೋಕ್ಕೇನು ಸಮಸ್ಯೆ, ಖಂಡಿತವಾಗಿ ಹುಡುಕ್ಬೋದು. ಯಾವುದೋ ಒಂದು ಫೈನಲೈಸ್ ಮಾಡ್ಕೊಳ್ಳೋಕ್ಕೆ ಗ್ರಹಸ್ಥಿತಿಗಳು ತುಂಬ ಅನುಕೂಲ ಇದ್ದಾಗ ದಯವಿಟ್ಟು ನೀವು ಪ್ರಯತ್ನ ಮಾಡಿ ಅಂತಲೇ ನಾನು ಹೇಳುವಂಥದ್ದು. ಅಷ್ಟೇ ಅಲ್ಲ, ವಿವಾಹಿತರು ಮದುವೆ ಆಗಿದೆ, ಗಂಡ ಹೆಂಡತಿ ಜಗಳ ಮನಸ್ತಾಪಗಳಿದ್ದರೂ ಕುಳಿತುಕೊಂಡು ಮಾತಾಡ್ಕೊಳ್ಳೋಕ್ಕೆ ಸ್ವಲ್ಪ ಅನುಕೂಲ ಅಂತ ನನಗೆ ಅನ್ನಿಸ್ತಾ ಇದೆ. ವಿದೇಶಾದಿ ವಿಚಾರಗಳು, ಪ್ರಯಾಣಾದಿ ವಿಚಾರಗಳಿಗೂ ಸ್ವಲ್ಪ ಅನುಕೂಲ ಆಗಬಹುದು, ಗೊತ್ತಾಯ್ತಲ್ವಾ. ಸೊ ನಾನು ಹೇಳುವಂಥದ್ದು, ಮೀನರಾಶಿಯವರ ಒಬ್ಬೊಬ್ಬರಿಗೂ ಒಂದೊಂದು ರೀತಿ ಸಮಸ್ಯೆ ಇರುತ್ತೆ. ಸೊ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಬೇಕು, ಹಾಗೂ ನಾನು ಹೇಳಿರುವ ಶುಭ ವಿಚಾರಗಳೆಲ್ಲ ಕೆಲಸ ಮಾಡಬೇಕು ಚೆನ್ನಾಗಿ. ಆ ಫಲ ತುಂಬ ಚೆನ್ನಾಗಿ ನಿರ್ವಿಘ್ನವಾಗಿ ನಿಮ್ಗೆ ಸಿಗಬೇಕು, ಇನ್ನೂ ಹೆಚ್ಚೆಚ್ಚು ಒಳ್ಳೇದಾಗಬೇಕು ಅಂತಂದರೆ ಅದಕ್ಕೆ ವಿಶೇಷ ಪರಿಹಾರಗಳು ಬೇಕು. ಅದನ್ನೂ ಸಹ ನಾವು ಮಾಡ್ತಾ ಇದ್ದೇವೆ. ಹೊಸ ವರ್ಷ ಹೊಸ ಹರುಷವನ್ನು ತರಲಿ ಎನ್ನುವ ಕಾರಣಕ್ಕೋಸ್ಕರವಾಗಿ, ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿಯೇ ವಿಶೇಷ ಪರಿಹಾರವನ್ನು ನಾವು ಮಾಡ್ತಾ ಇರತಕ್ಕಂಥದ್ದು. ವೀಕ್ಷಕರೇ, ಇಲ್ಲಿ ಗಮನಿಸಬೇಕಾದಂಥ ವಿಚಾರ, ಜನವರಿ 3ನೇ ತಾರೀಕು ಶನಿವಾರ ಹುಣ್ಣಿಮೆಯ ದಿವಸ, ಪೌರ್ಣಿಮಾ ಅಂತ ಫುಲ್ ಮೂನ್ ಡೇ ಅಂತೀವಲ್ಲ,
ಪೂರ್ಣ ಚಂದ್ರಬಲ ಇರುವಂಥ ದಿವಸ. ಆವತ್ತಿನ ದಿವಸವೇ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ವಿಶೇಷ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ವರ್ಷದ ಆದಿಯಲ್ಲಿ, ಆದ್ದರಿಂದ ಆದಿ ಅಂದರೆ ಯಾರು? ಮಹಾಗಣಪತಿಯನ್ನು ಸ್ಮರಣೆ ಮಾಡಿಕೊಳ್ಬೇಕು. ಆದ್ದರಿಂದ ಪ್ರಪ್ರಥಮವಾಗಿ ನಮ್ಮ ಯಾಗಶಾಲೆಯಲ್ಲಿ ಬಹಳ ಮುಖ್ಯವಾಗಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ನಾವು ಇದನ್ನು. ಏನಪ್ಪ ಅಂತಂದರೆ ಐಶ್ವರ್ಯ ಗಣಪತಿ ಹೋಮ ಅಂತ, ಬಹಳ ನಿಗೂಢವಾದ ಹೋಮ ಇದು. ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ಈ ಹೋಮದ ಬಗ್ಗೆ. 6 ವಿಶೇಷವಾದ ದ್ರವ್ಯಗಳನ್ನು ಬಳಸಿಕೊಂಡು ಬೇರೆ ಬೇರೆ, ಅದರಲ್ಲಿ ಮೋದಕ, ಕಬ್ಬು, ಆಮೇಲೆ ಎಂಥದ್ದು ಗರಿಕೆ, 6 ವಿಧದ ವಿಶೇಷವಾದಂತಹ ದ್ರವ್ಯಗಳಿದೆ. ಆ ಷಡ್ದ್ರವ್ಯಗಳು ಅಂಥೇಳಿ, ಆ ಷಡ್ದ್ರವ್ಯಗಳನ್ನು ಬಳಸಿಕೊಂಡು ಐಶ್ವರ್ಯ ಮಹಾಗಣಪತಿ ಹೋಮವನ್ನು ಯಾರು ಮಾಡ್ತಾರೆಯೋ ಅವರಿಗೆ ದಾರಿದ್ರ್ಯ, ಬಡತನ ಇತ್ಯಾದಿಗಳು ದೂರವಾಗಿ ಮಹಾಗಣಪತಿ ಅನುಗ್ರಹದಿಂದ ಐಶ್ವರ್ಯ ವೃದ್ಧಿ ಆಗ್ತದೆ ಮನೆಯಲ್ಲಿ ಅಂಥೇಳಿ. ಸೊ ಇದಕ್ಕೆ ಬಹಳ ಮೂಲವಾಗಿರ್ತಕ್ಕಂಥ ಪ್ರಯತ್ನ ವರ್ಷದ ಆದಿಯಲ್ಲಿಯೇ ಆಗಿಬಿಟ್ರೆ 2026ನೇ ಇಸ್ವಿ ಜನವರಿ ತಿಂಗಳ ಮೊದಲನೇ ವಾರದೊಳಗೆ 3ನೇ ತಾರೀಕು ಹುಣ್ಣಿಮೆ ಪೂರ್ಣತಿಥಿ ಶನಿವಾರದಂದು ನಾವು ಮಾಡ್ತಾ ಇರತಕ್ಕಂಥ ವಿಶೇಷವಾದಂಥ ಹೋಮಗಳು, ಅದರಲ್ಲಿ ಐಶ್ವರ್ಯ ಗಣಪತಿ ಹೋಮ. ಆಯಿತಾ? ಇದರ ಜೊತೆಗೆ ನಿಮ್ಮ ಎಲ್ಲ ಅಡಮಾನ ಇಟ್ಟ ಬಂಗಾರ, ಗೋಲ್ಡ್ ಲೋನ್ ಅಂತ ತಗೊಂಡೋಗಿ ಎಲ್ಲ ಬಂಗಾರ ಅಡಮಾನ ಇಟ್ಟು ಬಂದಿರ್ತೀರಲ್ಲ, ಸೊ ಆ ಬಂಗಾರ ಬಿಡಿಸ್ಕೊಂಡು ಬರುವಂಗೆ ಆಗಬೇಕು. ಅಥವಾ ಬಂಗಾರ ಇವತ್ತಿನ ದಿವಸ 13,000, 14,000, 24 ಕ್ಯಾರೆಟ್ ನಾನು ಹೇಳ್ತಾ ಇರ್ತಿರೋದು. ಸೊ ಜಾಸ್ತಿ ಆಗಿರ್ಬೋದು, 14,000 ರೂಪಾಯಿವರೆಗೆ ಹೋಗ್ಬಿಟ್ಟಿದೆ ಬಂಗಾರ. ಸೊ ಅದರಿಂದ ಎಷ್ಟೇ ಗ್ರಾಮ್ ಬೇಕಾದ್ರೆ 15 ಆಗಲಿ 20 ಆಗಲಿ ಬಂಗಾರ ಖರೀದಿಸುವ ಯೋಗ ಭಗವಂತ ನಿಮಗೆ ಕೊಟ್ಟರೆ ಖಂಡಿತವಾಗಿ ನೀವು ಬಂಗಾರ ಖರೀದಿಸ್ಬೋದು, ಏನು ತೊಂದರೆ ಇಲ್ಲ. ಸೊ ಅದರಿಂದ ಅದಕ್ಕೆಲ್ಲ ಅನುಕೂಲವಾಗಬೇಕು, ಅಡಮಾನ ಇಟ್ಟು ಬಂಗಾರ ಬಿಡಿಸಿಕೊಳ್ಳುವಂತಾಗಬೇಕು, ಬಂಗಾರದ ವಿಚಾರದಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಬಾರದು ಅನ್ನುವ ದೃಷ್ಟಿಯಿಂದ ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡ್ತಾ ಇದ್ದೇವೆ. ಐಶ್ವರ್ಯ ಗಣಪತಿ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ. ಆಮೇಲೆ ಕುಜಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿ ನಿಮಗೆ ಜನವರಿ ತಿಂಗಳಲ್ಲಿ ಹೋಗಿದ್ದಾನೆ. ಸೊ ಅದರಿಂದ ಕುಜಾನುಗ್ರಹ ತುಂಬ ಇಂಪಾರ್ಟೆಂಟ್. ಸೊ ನೀವು ಬಾಡಿಗೆ ಮನೆಯಲ್ಲಿದ್ದರೆ ಸ್ವಂತ ಮನೆಗೆ ಹೋಗುವ ಯೋಗ ಬರಬೇಕು, ಅಥವಾ ಬಾಡಿಗೆ ಮನೆಯಲ್ಲೇ ಆಗಲಿ ಸ್ವಲ್ಪ ನೆಮ್ಮದಿಯಿಂದ ವಾಸ ಮಾಡುವಂಗೆ ಆಗಬೇಕು. ಅಥವಾ ಯಾವುದೇ ರೀತಿಯಾದಂಥ ಭೂಮಿ ವಿಚಾರಗಳು, ಅಂದರೆ ಭೂಮಿಯನ್ನು ಖರೀದಿಸುವ ವಿಚಾರ ಇರಬಹುದು, ಭೂಮಿಯನ್ನು ಮಾರಾಟ ಮಾಡುವಂಥ ವಿಚಾರ ಇರಬಹುದು, ಭೂಮಿಗೆ ಸಂಬಂಧಿತವಾದಂಥ ಯಾವುದೇ ವಿಚಾರಗಳಿರಲಿ, ರೈತರಿರಲಿ ಅಥವಾ ನಿಮ್ಮ ಸ್ವಂತ ಜಾಗ ಅಥವಾ ಲೀಸ್ ಮನೆ ಯಾವುದೇ ಆಗಿರಲಿ, ಭೂಮಿ ಸಂಬಂಧಿತವಾದಂತಹದ್ದು ಶುದ್ಧವಾಗಬೇಕು, ಅಭಿವೃದ್ಧಿ ಆಗಬೇಕು ಆ ಭೂಮಿಯಲ್ಲಿ ಎನ್ನುವ ಕಾರಣಕ್ಕೆ ಭೂವರಾಹಸ್ವಾಮಿಯ ಹೋಮವನ್ನು ಮಾಡ್ತಾ ಇದ್ದೇವೆ. ನೆನಪಿಟ್ಕೊಳ್ಳಿ, ಭೂವರಾಹಸ್ವಾಮಿಯ ಹೋಮ ಅದ್ಭುತವಾದಂಥ ಹೋಮ ಆಗಿರುತ್ತೆ. ಸೊ ಐಶ್ವರ್ಯ ಲಕ್ಷ್ಮಿ ಹೋಮ, ಆಮೇಲೆ ಸ್ವರ್ಣಾಕರ್ಷಣ ಭೈರವ ಹೋಮ, ಭೂವರಾಹಸ್ವಾಮಿಯ ಹೋಮ. ಇನ್ನು ಸಂತಾನ ಇಲ್ಲದವರಿಗೆ ಸಂತಾನ ಆಗಬೇಕು, ಸಂತಾನ ಇರುವವರಿಗೆ ಸಂತಾನದ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ ಅನುಕೂಲವಾಗಬೇಕು, ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಆಮೇಲೆ ನಿಮ್ಮೆಲ್ಲರ ಸರ್ಪದೋಷಗಳು ಪರಿಹಾರವಾಗಬೇಕು, ಸರ್ಪಶಾಪಗಳು ಪರಿಹಾರವಾಗಬೇಕು. ಸರ್ಪದೋಷದಿಂದಾಗಿ ಸಂತಾನ ಆಗ್ತಾ ಇಲ್ಲ, ಸರ್ಪದೋಷದಿಂದ ಮದುವೆನೇ ಆಗ್ತಾ ಇಲ್ಲ, ಸರ್ಪದೋಷದಿಂದ ಆರೋಗ್ಯ ಬಾಧೆ, ಸರ್ಪದೋಷದಿಂದ ಉದ್ಯೋಗ ಬಾಧೆ, ಸರ್ಪದೋಷದಿಂದ ವ್ಯಾಪಾರ ವ್ಯವಹಾರ ಸಮಸ್ಯೆ, ಸರ್ಪದೋಷದಿಂದ ಸಾಲ ಬಾಧೆ, ಸರ್ಪಶಾಪಾತ್ ಕುಲಕ್ಷಯ. ಸರ್ಪದೋಷದಿಂದಾಗಿ, ಸರ್ಪಶಾಪದಿಂದಾಗಿ ಸರ್ವನಾಶಗಳಿರ್ತದೆ. ಯಾವುದ್ಯಾವುದೋ ರೀತಿಯ ಸಮಸ್ಯೆ ಒಬ್ಬರಿಗೆ ಒಂದೊಂಥರ, ಅದು ಯಾವುದೇ ರೀತಿ ಸರ್ಪದೋಷಗಳಿದ್ರೂ ಸಹ ಪರಿಹಾರ ಆಗಬೇಕು ಅಂತ ಹುಣ್ಣಿಮೆ ದಿವಸ ನಾವೇನು ಮಾಡ್ತಾ ಇದ್ದೇವೆ? ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಗುರುದೋಷ ಇದೆ, ಗುರುಬಲ ಇಲ್ಲ, ಅಥವಾ ಗುರುಬಲ ಇದೆ, ನಿಮಗೆ ಈ ಗುರುಬಲ ಇರ್ಬೋದು, ಆದರೆ ಆ ಗುರುಬಲ ಕೆಲಸ ಮಾಡ್ತಾ ಇಲ್ಲ ಅಂತಾದರೆ, ಸೊ ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಬಲ ಇರೋರಿಗೆ ಗುರುಬಲ ಕೆಲಸ ಮಾಡಬೇಕು. ಅದರಿಂದ ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ಶನಿ ಮಹಾದಶ, ಅಂತರ್ದಶ, ಪ್ರಾಣದಶ, ಸೂಕ್ಷ್ಮದಶ, ಶನಿ ಸಂಬಂಧಿತ ಯಾವುದೇ ರೀತಿ ಸಮಸ್ಯೆ ಇದ್ರೂ ಪರಿಹಾರ ಆಗಿ ಶನೇಶ್ವರ ಗ್ರಹ ಅನುಗ್ರಹವಾಗಬೇಕು ಅಂತ ಮಹಾಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಗ್ರಹಚಾರ ಪೀಡೆಗಳ ಪರಿಹಾರ ಆಗಬೇಕು ಅಂತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಹೀಗೆ ವಿಶೇಷವಾದಂಥ ಹೋಮಗಳನ್ನು ಮಾಡ್ತಾ ಇದ್ದೇವೆ. ನಿಮಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಜನವರಿ 3ನೇ ತಾರೀಕು ಶನಿವಾರ ಹುಣ್ಣಿಮೆ ಪೂರ್ಣತಿಥಿಯನ್ನು ಮಾಡ್ತಾ ಇದ್ದೇವೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ವಿಶೇಷ ಪ್ರಸಾದ ಇದೆ. ಎಸ್, ಹೊಸ ವರ್ಷ ಆದ್ದರಿಂದಾಗಿ ಒಂದು ಅದ್ಭುತವಾದ ವಿಶೇಷ ಪ್ರಸಾದದ ಬಾಕ್ಸನ್ನು ಸಹ ನಾವು ತಯಾರು ಮಾಡಿದ್ದೇವೆ. ಸೊ ವಿಶೇಷವಾದಂತಹ ಬಾಕ್ಸ್ನಲ್ಲಿ ನಾವು ಈ ಬಾರಿ ಕೊಡ್ತಾ ಇರತಕ್ಕಂಥ ವಿಶೇಷವಾದಂತಹ ಪ್ರಸಾದ ಯಾವುದಪ್ಪ ಅಂದರೆ ಈ ಒಂದು ಉಪರತ್ನಗಳ ನವರತ್ನ ಮಾಲೆ. ಹೋದ ವರ್ಷ ಸಹ ಕೊಟ್ಟಿದ್ವಿ, ಈ ವರ್ಷವೂ ಸಹ ಕೊಡ್ತಾ ಇದ್ದೇವೆ. ನಿಮ್ಮ ಇದರಲ್ಲಿ ಏನಾಗುತ್ತೆ ಅಂದರೆ ಬಹಳ ವಿಶೇಷವಾದಂತಹ ಮಾಲೆ ಇದು, ಆಯ್ತಲ್ವಾ? ತುಂಬ ಜನ ತುಂಬ ಅಪರೂಪದಲ್ಲಿ ನಾವು
ವರ್ಷಕ್ಕೊಂದ್ಸಲ ನಾವು ಇದನ್ನು ತುಂಬ ಸಂಗ್ರಹ ಮಾಡಿ ಇದರಲ್ಲಿ ನೋಡಿ, ಇದರಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಎಷ್ಟು ಸೆಟ್ ನವರತ್ನಗಳಿದೆ ಅಂತ. ಉಪರತ್ನಗಳು, ಇದು ಪ್ರಧಾನ ರತ್ನಗಳು ಸ್ವಲ್ಪ ಇದೆ, ಉಪರತ್ನಗಳು ಜಾಸ್ತಿ ಇದೆ, ಸಬ್ ಸ್ಟೋನ್ಸ್ ಅಂತ ಹೇಳ್ತೀವಲ್ಲ. ಯಾಕೆಂದರೆ ಉಪರತ್ನಗಳು ಯಾರು ಬೇಕಾದ್ರೂ ಧಾರಣೆ ಮಾಡ್ಕೊಳ್ಬಹುದು ಅನ್ನುವ ದೃಷ್ಟಿಕೋನದಿಂದ ನೋಡಿ. ಇದರಲ್ಲಿ ಉಪರತ್ನಗಳಲ್ಲಿ ನಿಮಗೆ ನವರತ್ನಗಳ ಸೆಟ್ ಎಷ್ಟಿದೆ ಅಂತಂದರೆ, ನಿಮಗೆ ರಾಹುಕೇತು ತನಕ ಇಲ್ಲಿ ತನಕ ಇದ್ದರೆ 1, ಇಲ್ಲಿಂದ 1, 2 ಹಾಗೂ ಇದೊಂದು 3 2 6 ಸೆಟ್ ಉಪರತ್ನಗಳಿರ್ತಕ್ಕಂಥ ಒಂದು ಅದ್ಭುತವಾದ ನವರತ್ನ ಮಾಲೆಯನ್ನು ನಾವು ಈ ಬಾರಿ ಒಂದು ವಿಶೇಷವಾದ ಒಂದು ಬಾಕ್ಸ್ನಲ್ಲೇ ಹಾಕಿ ಕೊಡ್ತಾ ಇದ್ದೇವೆ. ಈ ಒಂದು ವಿಶೇಷವಾದಂತಹ ಉಪರತ್ನಗಳ ಮಾಲೆಯನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತೃಗಳು ಸಹ ನಾವು ಕೊಡ್ತಾ ಇದ್ದೇವೆ. ಸೊ ಒಂದು ಅತ್ಯದ್ಭುತವಾದಂತಹ ನವರತ್ನ ಮಾಲೆ ಇದು. ನಾನು ಈಗ ಏನೇನು ಹೋಮಗಳಲ್ಲಿದ್ದೇನೆ, ಐಶ್ವರ್ಯ ಗಣಪತಿ ಹೋಮ, ಅದೇ ರೀತಿ ಸ್ವರ್ಣಾಕರ್ಷಣ ಭೈರವ ಹೋಮ, ಆಮೇಲೆ ಭೂವರಾಹಸ್ವಾಮಿಯ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮಾದಿಗಳೆಲ್ಲದೂ ಸಹ ಮಾಡಿ ಅದೆಲ್ಲದರಲ್ಲೂ ಇದನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇನೆ. ವರ್ಷ ಪೂರ್ತಿ ನೀವು ಇದನ್ನು ಧಾರಣೆ ಮಾಡ್ಕೊಳ್ಬೋದು ನಿಮ್ಮ ಕುತ್ತಿಗೆಯಲ್ಲಿ. ನೀವು ಬೇಡ ಅಂದಾಗ ಮತ್ತೆ ವಾಪಸ್ ಇದೇ ಥರ ಬಾಕ್ಸ್ನಲ್ಲಿ ಹಾಕಿ ಈ ಬಾಕ್ಸ್ನ ನೀವು ನೀಟಾಗಿ ಲಾಕ್ ಮಾಡಿ ನೀವು ಇಟ್ಕೊಂಡು ಆಯ್ತು, ಎಂತ ಆಗೋದಿಲ್ಲ, ಆರಾಮಾಗಿರ್ತದೆ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡೋ ಪ್ರತಿಯೊಬ್ಬರಿಗೂ ಸಹ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ 6 ಸೆಟ್ ಉಪರತ್ನಗಳಿರ್ತಕ್ಕಂಥ ಒಂದು ನವರತ್ನಗಳ ಒಂದು ಮಾಲೆಯನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರಿಗೂ ಪ್ರಸಾದ ಸ್ವರೂಪವಾಗಿ ಕೊಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲಾಂದರೆ ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸ್ರು ಪರವಾಗಿಲ್ಲ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಏನು ಕಾಣಿಸ್ತಾ ಇದೆ ಆ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಂಬಿಡಿ. ಯಾರ್ಯಾರು ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೊಳ್ತೀರೋ, ಲೈವಲ್ಲಿ ನಾನೇ 3ನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರುಗಳನ್ನ ಸಂಕಲ್ಪ ಮಾಡಲಿದ್ದೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ಲೈವ್ ಆಗಿ ನೀವು ನೋಡಬಹುದು, ಕೇಳಿಸ್ಕೊಳ್ಬಹುದು. 10:00 ಆಚೆ ಹೋಮಗಳಿರ್ತದೆ, ಎಲ್ಲ ಹೋಮಗಳನ್ನು ಸಹ ನಾವು ಲೈವ್ ಇಡ್ತೇವೆ. ಸೊ ಲೈವ್ ಆಗಿ ಹೋಮಗಳನ್ನು ಸಹ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನ ಪ್ರಸಾದ ಹಾಗೂ ವಿಶೇಷವಾದ ಈ ಉಪರತ್ನಗಳ ನವರತ್ನಗಳ ಒಂದು ಸಾರ ಮಾಲೆ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ 1-2 ದಿನಗಳಲ್ಲಿ. ಈಗ ಶನಿವಾರ ಹೋಮ, ಭಾನುವಾರ ರಜೆ ಇರ್ತದೆ, ಸೋಮವಾರ ದಿವಸ ನಾವೆಲ್ಲರೂ ಸಹ ಇಲ್ಲಿಂದ ಕಳಿಸ್ಕೊಟ್ಬಿಡ್ತೇವೆ. ಬೇಗನೆ ನೀವು ನಿಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡು ಸಂಕಲ್ಪ ಸೇವೆಗೆ ಕೊಡಬಹುದು. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಏನಾದರೂ ವಿಶೇಷ ಪ್ರಶ್ನೆಗಳಿದ್ದರೆ ಖಂಡಿತವಾಗಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನು ನಾನು ಭೇಟಿ ಮಾಡ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.